ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ನಮ್ಮ ರಾಜ್ಯ ಕರ್ನಾಟಕ ಅದರ ಪ್ರಾಕೃತಿಕ ವಿಭಾಗಗಳು ಎಂತಕ್ಕಂಥ ಅಧ್ಯಾಯ ಕುರಿತು ಅಭ್ಯಾಸ ಮಾಡೋಣ. ಪಾಠದ ಹೆಸರು ಏನು ಅಂತಂದ್ರೆ ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯ ಕರ್ನಾಟಕ. ಇದರಲ್ಲಿ ಪ್ರಮುಖವಾಗಿ ಇನ್ನೊಂದೇನು ಅಂದ್ರೆ ಪ್ರಾಕೃತಿಕ ವಿಭಾಗಗಳು ಬರ್ತವೆ. ಪ್ರಾಕೃತಿಕ ವಿಭಾಗಗಳು ನಾವು ವಿಶೇಷವಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ. ಈಗಾಗಲೇ ಏನಪ್ಪಾ ಅಂತಂದ್ರೆ ಕಳೆದ ತರಗತಿಯಲ್ಲಿ ಹಿಂದಿನ ತರಗತಿಯಲ್ಲಿ ನೀವು ಪ್ರಾಕೃತಿಕ ಭೂಗೋಳ ಶಾಸ್ತ್ರದ ಬಗ್ಗೆ ಅಭ್ಯಾಸ ಮಾಡಿದ್ವಿ, ಹೌದಿಲ್ಲ? ಹಿಂದೇನು ಮಾಡ್ತೇವೆ ನಾವು ಅಂತಂದ್ರೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಒಂದು ಪ್ರಾಕೃತಿಕ ವಿಷಯದ ಬಗ್ಗೆ ಅಭ್ಯಾಸ ಮಾಡೋಣ. ಹಾಗಾದರೆ ನಮ್ಮ ಕರ್ನಾಟಕ ಎಂತಕ್ಕಂಥ ಒಂದು ರಾಜ್ಯಕ್ಕೆ ವಿಶೇಷವಾಗಿ ಹಲವಾರು ಹೆಸರುಗಳಿಂದ ಕರೀತಾರೆ. ನಮ್ಮ ನಾಡು, ಕನ್ನಡ ನಾಡು, ಶ್ರೀಗಂಧದ ನಾಡು, ಕರ್ನಾಟಕ, ಮೈಸೂರು ರಾಜ್ಯ, ಹಿಂಗೆ ಹಲವಾರು ಹೆಸರುಗಳಿಂದ ಕರೀತಾರೆ. ಯಾಕಂದ್ರೆ ಭಾರತದ 28 ರಾಜ್ಯಗಳಲ್ಲಿ ಕರ್ನಾಟಕನೂ ಕೂಡ ಒಂದು ಸಮೃದ್ಧವಾಗಿರ್ತಕ್ಕಂಥ ರಾಜ್ಯ. ಯಾಕಂತಂದ್ರೆ ಕರ್ನಾಟಕ ರಾಜ್ಯವು ತನ್ನದೇ ಆಗಿರ್ತಕ್ಕಂಥ ಒಂದು ಹಿರಿಮೆ ಆಗಿರ್ಬೋದು, ಗಿರಿಮೆ ಆಗಿರ್ಬೋದು, ಆಚಾರ ವಿಚಾರ, ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ, ಶಿಕ್ಷಣ, ಸಾಹಿತ್ಯ, ಕರ್ನಾಟಕದಲ್ಲಿರ್ತಕ್ಕಂಥ ಜಲಸಂಪನ್ಮೂಲ, ಖನಿಜ ಸಂಪನ್ಮೂಲ, ಕರ್ನಾಟಕದ ಒಂದು ನದಿಗಳು, ಒಟ್ಟಾರೆ ನೋಡಿದ್ರೆ ಕರ್ನಾಟಕ ರಾಜ್ಯ ಒಂದು ಅತ್ಯಂತ ಸಂಪದ್ಭರಿತ ರಾಜ್ಯವಾಗಿದೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಸಾಹಿತ್ಯನೂ ಕೂಡ ಅತ್ಯಂತ ಮುಂದುವರೆದಿರ್ತಕ್ಕಂಥ ಒಂದು ಸಾಹಿತ್ಯ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮಣ್ಣು, ನೀರು, ಕರ್ನಾಟಕದಲ್ಲಿರ್ತಕ್ಕಂಥ ಉತ್ತಮ ಸನ್ನಿವೇಶ, ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು, ಆನಂತರ ವಿವಿಧ ರೀತಿಯ ಗಿಡ ಮರಗಳು, ಸಸ್ಯಗಳು ನೋಡ್ಬೋದು, ಆನಂತರ ವಿವಿಧ ರೀತಿಯ ಪ್ರಾಣಿ ವರ್ಗಗಳನ್ನು ಕೂಡ ನೋಡ್ಬೋದು. ಜೊತೆಗೆ ಕರ್ನಾಟಕದಲ್ಲಿ ಸಮೃದ್ಧ ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥ ಜನಸಂಖ್ಯೆಯನ್ನು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ಬೋದು. ಇಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರಾಕೃತಿಕವಾಗಿ ಕೆಲವೊಂದು ಸೌಂದರ್ಯಭರಿತ ಪ್ರದೇಶಗಳಿವೆ. ಜಲಪಾತಗಳಾಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ಯಾತ್ರಾ ಸ್ಥಳಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಇವೆಲ್ಲ ನಮ್ಮ ಒಂದು ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಏನಪ್ಪ ಅಂದ್ರೆ ಪ್ರಗತಿ ಸಾಧಿಸಿರುವ ಮತ್ತು ಪ್ರವಾಸಕ್ಕೆ ಆಕರ್ಷಣೀಯವಾಗಿರ್ತಕ್ಕಂಥ ಸ್ಥಳಗಳು. ಪಟ್ಟದಕಲ್ಲಾಗಿರ್ಬೋದು, ಐಹೊಳೆ ಆಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಇವೆಲ್ಲ ಏನಪ್ಪಾ ಅಂತಂದ್ರೆ ಜಗತ್ತಿನ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯಲ್ಲಿ ಇವುಗಳ ಹೆಸರಿದೆ. ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಐಹೊಳೆ ಆಗಿರ್ಬೋದು, ಪಟ್ಟದಕಲ್ಲಾಗಿರ್ಬೋದು, ಇವೆಲ್ಲ ಏನಪ್ಪಾ ಅಂತಂದ್ರೆ ಜಗತ್ತಿನಲ್ಲಿ ಅತ್ಯಂತ ಪ್ರವಾಸ ಮಾಡಲು ಶ್ರೇಷ್ಠವಾಗಿರುವ ಸ್ಥಳಗಳನ್ನು ಪಟ್ಟಿ ಮಾಡ್ತಾರೆ. ಅದಕ್ಕೆ ವಿಶ್ವ ಪರಂಪರೆಯ ಒಂದು ತಾಣಗಳ ಪಟ್ಟಿ ಅಂತ ಕರೀತಾರೆ. ಅದರ ನಮ್ಮ ಕರ್ನಾಟಕದಲ್ಲೂ ಕೂಡ ಕೆಲವೊಂದು ಪ್ರದೇಶಗಳು ಅದರಾಗ ಅಂತ ಒಂದು ರಾಜ್ಯದಲ್ಲಿ ನಾವು ವಾಸ ಮಾಡತ್ತೀವಿ ಅಂತಂದ್ರೆ ಬಹಳಷ್ಟು ಏನು ಮಾಡಬೇಕು, ನಾವು ಸಂತೋಷ ಪಡಬೇಕು. ಓಕೆ ವಿದ್ಯಾರ್ಥಿಗಳೇ, ಈಗ ನಮ್ಮ ಕರ್ನಾಟಕ ರಾಜ್ಯ ಏನು ನೋಡಿ, ಸಂಕ್ಷಿಪ್ತವಾಗಿ ಒಂದು ಕರ್ನಾಟಕದ ಆಕಾಶ ನೋಡೋಣ. ಇದು ನಮ್ಮ ಕರ್ನಾಟಕ ರಾಜ್ಯ ವಿಶೇಷವಾಗಿ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯದ ಒಂದು ಹಿನ್ನೆಲೆಯನ್ನು ನಾವು ನೋಡಿದಾಗ ಇದಕ್ಕೆ ವಿಶೇಷವಾಗಿ ಈಗ ನಾವು ಪ್ರಸ್ತುತವಾಗಿ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಅಂತ ಕರಿತೇವೆ. ಈಗೇನಂತ ಕರಿತೇವೆ ನಮ್ಮ ರಾಜ್ಯಕ್ಕೆ? ಕರ್ನಾಟಕ ಎಂಬ ಹೆಸರಿನಿಂದ ಕರಿತೇವೆ. ಇದಕ್ಕೆ ಇನ್ನೂ ಕೂಡ ಕೆಲವೊಂದು ಹೆಸರುಗಳಿದ್ದು, ಕರುನಾಡು ಅಂತಿತ್ರಿ, ಕರುನಾಡು. ಇನ್ನೊಂದು ಹೆಸರಿತ್ರಿ ಕರುನಾಟ್ ಅಂತ ಕರಿತೀವಿ. ಏನಂತ ಕರಿತೀರಿ? ಕರುನಾಟ್. ನೋಡ್ರಿ, ಹಾಗಾದ್ರೆ ಕರುನಾಡು ಅಂದ್ರೆ ಏನು? ಕರುನಾಡು ಅಂತಂದ್ರೆ ಕಪ್ಪು ಮಣ್ಣಿನ ನಾಡು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ಎಂಥ ಮಣ್ಣು ಜಾಸ್ತಿ ಸಿಗ್ತದ ಅಂತಂದ್ರೆ ಕಪ್ಪು ಮಣ್ಣು ಸಿಗ್ತದ. ಅದನ್ನ ಏನಂತ ಕರೀತಾರೆ ಅಂದ್ರೆ ಕರುನಾಡು ಅಂತ ಕರೀತಾರೆ. ಆನಂತರ ತಮಿಳು ಎಂತಕ್ಕಂಥ ಒಂದು ತಮಿಳು ಸಾಹಿತ್ಯದಲ್ಲಿ ಶಿಲ್ಪದಿ ಕಾಲಂ ಎಂತಕ್ಕಂಥ ಒಂದು ಕೃತಿ ಇದೆ. ಆ ಕೃತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕರುನಾಟ್ ಅಂತ ಕರೆದಾರೆ. ಏನಂತ ಕರೆದಾರೆ? ಕರುನಾಟ್. ಆ ಕರುನಾಟ್ ಪದದ ಅರ್ಥ ಏನು ಅಂತಂದ್ರೆ ಉನ್ನತ ಅಥವಾ ಎತ್ತರವಾದ ಪ್ರದೇಶ. ನಮ್ಮ ಕರ್ನಾಟಕ ಏನಪ್ಪಾ ಅಂತಂದ್ರೆ ಪಶ್ಚಿಮ ಭಾಗದ ಎತ್ತರ ಭಾಗದಲ್ಲಿ ಬರುವುದರಿಂದ ಅದಕ್ಕೆ ಕರುನಾಟ ಅಂತಲೂ ಕೂಡ ಕರೆದಾರ. ಕರ್ನಾಟಕ ಪದದ ಅರ್ಥ ಏನು? ಉನ್ನತ ಅಥವಾ ಎತ್ತರವಾಗಿರ್ತಕ್ಕಂಥ ಪ್ರದೇಶ. ಕರ್ನಾಟಕ ಪದದ ಅರ್ಥ ನಾವು ನೋಡಿದೆವು ಅಂತಂದ್ರೆ ಕಪ್ಪು ಮಣ್ಣಿನ ಪ್ರದೇಶ. ನಾವು ನೀವೆಲ್ಲ ವಾಸ ಮಾಡ್ತಕ್ಕಂಥ ಮಣ್ಣು ಎಂಥದ್ದರಿ? ನಾವು ನೀವೆಲ್ಲ ಇರ್ತಕ್ಕಂಥ ಒಂದು ಪ್ರದೇಶದ ಮಣ್ಣು ಎಂಥದ್ದರಿ? ಕಪ್ಪು ಮಣ್ಣೆ. ಅದಕ್ಕೆ ಏನು ಕರೆದ್ರು? ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು, ಕರುನಾಟ ಅಂತಂದ್ರೆ ಎತ್ತರವಾಗಿರ್ತಕ್ಕಂಥ ನಾಡು. ಈಗೇನಂತ ಕರಿತೇವೆ ನಾವು ಅಂತಂದ್ರೆ ಕರ್ನಾಟಕ ಎಂತಕ್ಕಂಥ ಒಂದು ಹೆಸರಿಂದ ನಾವು ಕರಿತೇವೆ. ಇಂಥ ಒಂದು ಕರ್ನಾಟಕ ಎಂತಕ್ಕಂಥ ಒಂದು ರಾಜ್ಯ ಎಲ್ಲಿಂದ ಎಲ್ಲಿಯವರೆಗೂ ಹಬ್ಬಿತ್ತು ಅಂತಂದ್ರೆ ಹೇಳ್ತಾರೆ ಏನು? ರಾಷ್ಟ್ರಕೂಟರ ಮನೆತನ ಅಂತೇಳಿ ಒಂದು ರಾಜ್ಯ ಮನೆತನ ಇತ್ತು. ರಾಷ್ಟ್ರಕೂಟರ ಮನೆತನ ಅಂತೇಳಿ ಒಂದು ರಾಜ್ಯ ಮನೆತನ ಇತ್ತು. ಆ ಮನೆತನದಲ್ಲಿ ಒಬ್ಬ ಪ್ರಸಿದ್ಧ ಅರಸ ಇದ್ದ, ಅಮೋಘ ವರ್ಷ ನೃಪತುಂಗ ಅಂತೇಳಿ. ಯಾರಾದರೆ? ಅಮೋಘ ವರ್ಷ ನೃಪತುಂಗ. ಅವನ ಆಸ್ಥಾನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ರಾಜ್ಯ ಮನೆತನ ಇತ್ತು, ರಾಷ್ಟ್ರಕೂಟರು ಅಂತೇಳಿ. ಹೋದ ತರಗತಿಯಲ್ಲಿ ನೀವೆಲ್ಲ ಅಭ್ಯಾಸ ಮಾಡಿದ್ದೀರಿ, ಹೌದಲ್ಲ? ಆ ಮನೆತನದಲ್ಲಿ ಒಬ್ಬ ಪ್ರಸಿದ್ಧ ಅರಸ ಇದ್ದ, ಅಮೋಘ ವರ್ಷ ನೃಪತುಂಗ ಅಂತೇಳಿ, ಹೌದಲ್ಲ? ಅವನ ಆಸ್ಥಾನದಲ್ಲಿ ಒಬ್ಬ ಕವಿ ಇದ್ದ, ಅವನ ಹೆಸರೇನು? ಶ್ರೀ ವಿಜಯ ಅಂತೇಳಿ. ಆ ಶ್ರೀ ವಿಜಯ ಇರ್ತಕ್ಕಂಥ ಕವಿ ಒಂದು ಕೃತಿ ಬರೀತಾನೆ. ಏನು ಅಂದ್ರೆ ಕವಿರಾಜ್ಯ ಮಾರ್ಗ ಅಂತೇಳಿ. ಆ ಕವಿರಾಜ್ಯ ಮಾರ್ಗದಲ್ಲಿ ನಮ್ಮ ಕರ್ನಾಟಕದ ಒಂದು ಭೂಪ್ರದೇಶದ ಒಂದು ವಿಸ್ತೀರ್ಣ ಹೇಳ್ತಾನ್ರಿ ಅವ. ನಮ್ಮ ಭೂಪ್ರದೇಶ ಇಲ್ಲಿಂದ ಎಲ್ಲಿವರೆಗೆ ಇತ್ತು, ಇಲ್ಲಿ ಬರ್ತಕ್ಕಂಥ ಕಾವೇರಿ ನದಿ ಹಿಡ್ಕೊಂಡು ಈ ಮಧ್ಯಪ್ರದೇಶ್ ಅಲ್ಲಿ ಇರ್ತಕ್ಕಂಥ ಗೋದಾವರಿ ನದಿವರೆಗೂ ಕರ್ನಾಟಕ ರಾಜ್ಯ ವಿಸ್ತಾರವಾಗಿ ಹರಡಿತ್ತು ಅಂತ ಹೇಳ್ತಾರೆ ನೋಡಿ. ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಈಗ ಕರ್ನಾಟಕ ರಾಜ್ಯ ಸಣ್ಣದಾಗಿದೆ. ಅವಾಗ ಆಗಿನ ಕಾಲದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಪ್ರದೇಶ ಇತ್ತು ಅಂತೇಳಿ ಇದ್ರ ಉಲ್ಲೇಖ ನಮಗೆ ಎಲ್ಲಿ ಸಿಗ್ತದ ಅಂತಂದ್ರೆ ಕವಿರಾಜ್ಯ ಮಾರ್ಗದಲ್ಲಿ ಸಿಗ್ತದೆ. ಆ ಕೃತಿ ಬರೆದವ್ರು ಯಾರು ಅಂತಂದ್ರೆ ಶ್ರೀ ವಿಜಯ ಅಂತಕ್ಕಂಥ ವ್ಯಕ್ತಿ ಆ ಒಂದು ಕೃತಿಯನ್ನು ಬರೆದರು. ಇದು ಆದ ನಂತರ ಮುಂದೆ ಏನಾಯಿತು? 1799ರಲ್ಲಿ ಈ ಕರ್ನಾಟಕ ಅಂತಕ್ಕಂಥ ಪ್ರದೇಶದಲ್ಲಿ ರಾಜ್ಯದ ಒಂದು ಆಳ್ವಿಕೆಗೆ ಒಳಪಟ್ಟಿತು. ಕರ್ನಾಟಕ ಅಂತಕ್ಕಂಥದ್ದು ರಾಜ್ಯದ ಒಂದು ಆಳ್ವಿಕೆಗೆ ಒಳಪಟ್ಟು ಮುಂದೆ ಏನಾಗ್ತದ? ಅಲ್ಲಿ ಮೈಸೂರು ಒಡೆಯರ ಆಳ್ವಿಕೆ ಬರ್ತದ, ಸಹಾಯಕ ಸೈನ್ಯ ಪದ್ಧತಿಗೆ ಸೇರ್ಪಡೆ ಆಗ್ತದ. ಇದು ಆದ ನಂತರ ಮುಂದೆ ಏನ್ ಮಾಡ್ತಾರ? ಈ ಕರ್ನಾಟಕ ಅಂತಕ್ಕಂಥದ್ದು 1956ರಲ್ಲಿ ಪುನರ್ವಿಂಗಡಣೆ ಮಾಡ್ತಾರೆ. ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡ್ತಾರ. ಆ ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆ ಮಾಡಿದಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯ ಎಂತಕ್ಕಂಥದ್ದು ಕೂಡ ಒಂದು ರಚನೆ ಆಗ್ತದೆ. ಅದು ಏನು ಅಂತಂದ್ರೆ ನವೆಂಬರ್ 1ನೇ ತಾರೀಕು, ನವೆಂಬರ್ 1ರಂದು ಕರ್ನಾಟಕ ರಾಜ್ಯ ರಚನೆ ಆಗ್ತದೆ. ಹೆಂಗ ಅಂತಂದ್ರೆ ಭಾಷೆಗಳ ಆಧಾರದ ಮೇಲೆ 1956 ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಡಿಯಲ್ಲಿ ಏನಪ್ಪ ಅಂದ್ರೆ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ರಚನೆ ಆಗ್ತಾವ. ಅದರಲ್ಲೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕ ಅಂತಕ್ಕಂಥ ಒಂದು ರಾಜ್ಯನೂ ಕೂಡ ನವೆಂಬರ್ 1ನೇ ತಾರೀಕು ಅಸ್ತಿತ್ವಕ್ಕೆ ಬರ್ತದೆ. ಈ 1956 ನವೆಂಬರ್ 1ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ ಅದರ ಪ್ರಾರಂಭದ ಹೆಸರು ವಿಶಾಲ ಮೈಸೂರು ರಾಜ್ಯ ಅಂತಿತ್ತು. ಏನಂತಿತ್ತು? ವಿಶಾಲ ಮೈಸೂರು ರಾಜ್ಯ. ಅದಕ್ಕೆ ಮುಂದೆ ಏನು ಮಾಡಿದ್ರು ಅಂತಂದ್ರೆ 1973ರಲ್ಲಿ ಏನು ಮಾಡಿದ್ರು ಅಂತಂದ್ರೆ ಈ ವಿಶಾಲ ಮೈಸೂರು ಅಂತಕ್ಕಂಥದ್ದನ್ನು ತೆಗೆದು ಕರ್ನಾಟಕ ಎಂತಕ್ಕಂಥ ಪದವನ್ನು ಇಟ್ಟರು, ಹೆಸರಿಟ್ಟರು. ನಮ್ಮ ರಾಜ್ಯ ಕರ್ನಾಟಕ ಅಂತಕ್ಕಂಥ ಹೆಸರು ಬಂದಿದ್ದು 1973ರಲ್ಲಿ. ಹಾಗಾದ್ರೆ ನಮ್ಮ ರಾಜ್ಯ ರಚನೆ ಆಗಿದ್ದು 1956 ನವೆಂಬರ್ 1ರಂದು. ಅವಾಗ ನಮ್ಮ ರಾಜ್ಯದ ಹೆಸರು ಏನಾಗ್ತಿತ್ತು ಅಂತಂದ್ರೆ ವಿಶಾಲ ಮೈಸೂರು ರಾಜ್ಯ ಅಂತ ಕರೀತಿದ್ರು.
ಶಾಲಾ ಮೈಸೂರು ರಾಜ್ಯ. ಇದು ಬಂದಿದ್ದು ನವೆಂಬರ್ 1, 1956. ಈ ಹೆಸರು ಬಂದಿದ್ದು 1973. ಏನಂತ ಹೆಸರು? ಕರ್ನಾಟಕ. ಆಗಿನ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಯಾರಿದ್ರು ಅಂದ್ರೆ ಡಿ ದೇವರಾಜ್ ಅರಸು. ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ಅವರ ನೇತೃತ್ವದಲ್ಲಿ ಏನು ಮಾಡಿದ್ರು ಅಂದರೆ ಹೆಸರು ಚೇಂಜ್ ಮಾಡಿದ್ರು. ಈ 1956 ಕರ್ನಾಟಕ ರಾಜ್ಯ ಹೆಂಗೆ ರಚನೆ ಮಾಡಿದ್ರು ಗೊತ್ತೇನ್ರಿ? ಕನ್ನಡ ಭಾಷೆ ಮಾತನಾಡುವ ಜನ ಯಾವ ಯಾವ ಪ್ರದೇಶಗಳಲ್ಲದರ ಆ ಪ್ರದೇಶಗಳಿಂದ ಎಲ್ಲ ಪ್ರದೇಶ ಕನ್ನಡ ಭಾಷೆ ಮಾತನಾಡುವ ಜನರಿರ್ತಕ್ಕಂಥ ಪ್ರದೇಶಗಳನ್ನು ತೋಡಿ ಕರ್ನಾಟಕ ರಾಜ್ಯ ರಚನೆ ಮಾಡಿದ್ರು. ಉದಾಹರಣೆಗಾಗಿ ನೋಡಿ, ಮುಂಬೈ ಪ್ರಾಂತ್ಯ ಅಂತ ಒಂದಿತ್ತು. ಮುಂಬೈ ಪ್ರಾಂತ್ಯ ಇಲ್ಲೂ ಕೂಡ ಕರ್ನಾಟಕ ಮಾತನಾಡೋರಿದ್ದರು, ಕೆಲವೊಂದು ಪ್ರದೇಶಗಳನ್ನು ತೋಡು. ನಂತರ ಹೈದರಾಬಾದ್ ಪ್ರಾಂತ್ಯ ಅಂತಿತ್ತು. ಯಾವುದೇ ಹೈದರಾಬಾದ್, ಇಲ್ಲಿಂದ ಕೆಲವೊಂದು ತೋಡು. ಆ ನಂತರ ಮದ್ರಾಸ್ ಪ್ರಾಂತ್ಯ ಅಂತಿತ್ತು. ಇಲ್ಲೂ ಕೂಡ ಕನ್ನಡ ಮಾತನಾಡ್ತಕ್ಕಂಥ ಕೆಲವೊಂದು ಪ್ರದೇಶ ತೋಡು. ಕೊಡಗು ಪ್ರಾಂತ್ಯ ಅಂತಿತ್ರಿ. ಕೊಡಗು ಇಲ್ಲಿಂದಲೂ ಕೂಡ ಕನ್ನಡ ಭಾಷೆ ಮಾತನಾಡುವ ಕೆಲವೊಂದು ಪ್ರದೇಶಗಳನ್ನು ತೆಗೆದುಕೊಂಡ್ರು. ಈ ಉದಾಹರಣೆಗಾಗಿ ನೋಡಿ, ನಮ್ಮ ಗುಲ್ಬರ್ಗ, ಬೀದರ್ ಎಲ್ಲ ಹೈದರಾಬಾದಕ್ಕೆ ಸೇರಿವು. ಈ ಬಿಜಾಪುರ್ ಇವೆಲ್ಲ ಮುಂಬೈಗೆ ಸೇರಿವು. ನಂತರ ಬರ್ತಕ್ಕಂಥದ್ದು ಮದ್ರಾಸ್, ಈ ಕಡೆ ಎಲ್ಲ ಬೆಂಗಳೂರು ಇವೆಲ್ಲ ಆ ಕಡೆ ಮದ್ರಾಸ್. ನಂತರ ಏನಪ್ಪ ಅಂದ್ರೆ ಕೊಡಗು, ಇದೊಂದು ಸಪ್ರೇಟ್ ಒಂದು ಸಂಸ್ಥಾನನೇ ಇತ್ತು. ಹಿಂಗ ನಮ್ಮ ಕರ್ನಾಟಕ ರಾಜ್ಯ ಈಗೇನವಾಗ 31 ಜಿಲ್ಲೆ, ಮೊದಲು ಒಂದೇ ಕಡೆ ಇದ್ದೆವು, ಬೇರೆ 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 ಪ್ರಾಂತ್ಯಗಳಾಗಿದ್ದು. ಅವೆಲ್ಲ ಕನ್ನಡ ಮಾತನಾಡ್ತಕ್ಕಂಥ ಜನರ ಆ ಪ್ರದೇಶಗಳು ಸೇರಿಸಿ ಕರ್ನಾಟಕ ರಚನೆ ಮಾಡಬೇಕು ಅಂದ್ಕೊಂಡು ಎಲ್ಲ ಪ್ರಾಂತ್ಯಗಳಿಂದ ಒಂದು 3 ಇಲ್ಲೊಂದು 5 ಜಿಲ್ಲೆ, ಇಲ್ಲೊಂದು 10 ಜಿಲ್ಲೆ, ಇಲ್ಲೊಂದು 9 ಜಿಲ್ಲೆ, ಹಿಂಗೆಲ್ಲ ಜಿಲ್ಲೆಗಳನ್ನು ತೋಡು 1956 ನವೆಂಬರ್ 1 ಈ ರೀತಿ ನಮ್ಮ ನಕಾಶೆ ರೆಡಿ ಕರ್ನಾಟಕ ರಾಜ್ಯ. ಅದಕ್ಕೆ ಮುಂದೆ ವಿಶಾಲ ಮೈಸೂರು ಅಂತ ಹೆಸರಿಟ್ಟರು ಪ್ರಾರಂಭದಾಗ. ನಂತರ ಏನಂತ ಹೆಸರಿಟ್ಟರು? ಈ ಕರ್ನಾಟಕ ಅಂತಕ್ಕಂಥ ಪದ ಇತಿಹಾಸದಾಗ ಹಿಂದೆಲ್ಲ ಬಳಸ್ತಿದ್ರು. ಯಾರು ಬಳಸ್ತಿದ್ರು ಗೊತ್ತೇನ್ರಿ? ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕೇಳ್ತೀವಿ ನಾವು. ಕರ್ನಾಟಕ ಅಂತಕ್ಕಂಥ ಪದವನ್ನು ಇತಿಹಾಸದಲ್ಲಿ ಪ್ರಥಮವಾಗಿ ಬಳಸಿದವರು ಯಾರು ಅಂತಂದ್ರೆ ಬಾದಾಮಿ ಚಾಲುಕ್ಯರು. 8ನೇ ಕ್ಲಾಸ್ನಲ್ಲಿ ಓದ್ತೀವಿ ನಾವು. ಕರ್ನಾಟಕ ಅಂತಕ್ಕಂಥ ಪದವನ್ನು ಮೊದಲು ಬಳಸಿದವರು ಯಾರು? ಬಾದಾಮಿ ಚಾಲುಕ್ಯರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಅದಕ್ಕೆ ನಾವು ಪ್ರತಿ ವರ್ಷ ನವೆಂಬರ್ 1ನೇ ತಾರೀಕನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಕನ್ನಡ ರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುತ್ತೇವೆ. ಯಾಕಂದ್ರೆ ನಮ್ಮ ರಾಜ್ಯ ರಚನೆಯಾದ ದಿನ ಯಾವಾದ್ರೆ ಅದು ನವೆಂಬರ್ 1. ಪ್ರತಿ ವರ್ಷ ನವೆಂಬರ್ 1 ಬಂದ್ರೆ ನಾವು ಏನು ಮಾಡ್ತೇವೆ? ನಮ್ಮ ರಾಜ್ಯ ಕನ್ನಡ ರಾಜ್ಯೋತ್ಸವ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಮೊದಲು ನಮ್ಮ ರಾಜ್ಯಕ್ಕೆ ಇದೇ ಹೆಸರಿತ್ತು, ನಂತರ ಇದೇ ಹೆಸರು ಬಂತು. ಯಾವ ವರ್ಷ? 1973ರಲ್ಲಿ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಮ್ಮ ಕರ್ನಾಟಕದ ಒಂದು ಭೌಗೋಳಿಕ ಸ್ಥಾನ ನೋಡಿದಾಗ ಭಾರತದ 28 ರಾಜ್ಯಗಳಲ್ಲಿ ಕರ್ನಾಟಕನೂ ಕೂಡ ಒಂದು. ಭಾರತ 28 ರಾಜ್ಯಗಳರಿ, 28 ರಾಜ್ಯಗಳಲ್ಲಿ ಕೂಡ ಕರ್ನಾಟಕನೂ ಕೂಡ ಒಂದು. ಹಾಗಾದ್ರೆ ನಾವು ಅಕ್ಷಾಂಶಿಕವಾಗಿ ನೋಡಿದಾಗ, ಇತಿಹಾಸದ 8ನೇ ಕ್ಲಾಸ್ನಾಗ ಓದಿರಿ. ಅಕ್ಷಾಂಶ ಎಂದರೇನು? ಪೂರ್ವದಿಂದ ಪಶ್ಚಿಮಕ್ಕೆ ಎಳೆಯಲ್ಪಟ್ಟ ಕಾಲ್ಪನಿಕ ರೇಖೆಗಳು. ರೇಖಾಂಶ ಅಂದ್ರೇನು? ಉತ್ತರದಿಂದ ದಕ್ಷಿಣಕ್ಕೆ ಎಳೆಯಲ್ಪಟ್ಟಿರತಕ್ಕಂಥ ಕಾಲ್ಪನಿಕ ರೇಖೆಗಳು. ಅಕ್ಷಾಂಶ ರೇಖಾಂಶದ ಬಗ್ಗೆ ಓದಿರಿ. ಹಾಗಾದ್ರೆ ಅಕ್ಷಾಂಶಿಕವಾಗಿ ನೋಡಿದಾಗ ನಮ್ಮ ಕರ್ನಾಟಕ ಎಲ್ಲಿಂದ ಚಾಲು ಆಗ್ತದೆ ಅಂತಂದ್ರೆ 11 ಡಿಗ್ರಿ. ಎಲ್ಲಿಗೆ ಎಂಡ್ ಆಗ್ತದ ಅಂತಂದ್ರ 18. ಹೌದಲ್ರಿ? ಇದು ಅಕ್ಷಾಂಶಿಕವಾಗಿ. ಹಾಗಾದ್ರೆ ರೇಖಾಂಶಿಕವಾಗಿ ನೋಡಿದಾಗ ಹೇಗಿದೆ? ಕಡಿ 74 ಡಿಗ್ರಿ ಚಾಲು ಆಗ್ತದ, 78ಕ್ಕೆ ಮುಗಿತದ. ಗೊತ್ತಾಯ್ತು? ಎಕ್ಸಾಮ್ದಾಗ ಕೇಳ್ತಾರೆ, ಕರ್ನಾಟಕ ಅಕ್ಷಾಂಶಿಕವಾಗಿ ಯಾವ ಒಂದು ಸಂಖ್ಯೆಯಿಂದ ಯಾವ ಸಂಖ್ಯೆಗಳ ಮಧ್ಯೆ ಬರ್ತಂದ್ರೆ 11ರಿಂದ 18ರವರೆಗೆ. ರೇಖಾಂಶಿಕವಾಗಿ ನೋಡಿದಾಗ 74ರಿಂದ 78ರವರೆಗೆ. ರೇಖಾಂಶಿಕವಾಗಿ ಅಂದರೆ ಕಡಿ ಇರ್ತವ, ಅಕ್ಷಾಂಶಿಕವಾಗಿ ಅಂದ್ರೆ ಅಡ್ಡಾಗಿರ್ತಕ್ಕಂಥ ರೇಖೆಗಳು. ರೇಖಾಂಶಗಳ ಬಗ್ಗೆ ಹೇಳಿ ನಾನು 8ನೇ ಕ್ಲಾಸ್ನ. ಅಕ್ಷಾಂಶಗಳು ಸ್ಥಳ, ಆನಂತರ ನದಿ, ಪರ್ವತ, ಗುಡ್ಡ, ಪ್ರದೇಶ, ಇದ್ರ ಬಗ್ಗೆ ಮಾಹಿತಿ ಕೊಡ್ತಾವೆ. ರೇಖಾಂಶಗಳು ಏನು ತಿಳಿಸ್ತಾವ? ನಮಗೆ ಸಮಯ, ವೇಳೆ ಇವೆಲ್ಲ ತಿಳಿಸ್ತಾವ. ಹಾಗಾದರೆ ವಿಶೇಷವಾಗಿ ಈ ನಮ್ಮ ಕರ್ನಾಟಕದಲ್ಲಿ ಈ ಉತ್ತರದ ತುದಿಯಲ್ಲಿರುವ ಸ್ಥಳ ಯಾವುದು? ಕರ್ನಾಟಕದ ಉತ್ತರದ ತುದಿಯಲ್ಲಿ ಸ್ಥಳ ಯಾವುದು?
ಇಲ್ಲಿ ಬರ್ತಕ್ಕಂಥ ಒಂದು ಜಿಲ್ಲೆ ಮೊದಲು ಯಾವುದು ಅಂದ್ರೆ ಬೀದರ್. ಬೀದರ್ ಜಿಲ್ಲೆಯಲ್ಲಿ ಔರಾದ್, ಯಾವ್ದ್ರಿ ಔರಾದ್ ಅಂತಕ್ಕಂಥ ಒಂದು ತಾಲೂಕು ಕರ್ನಾಟಕದ ಅತ್ಯಂತ ಉತ್ತರ ತುದಿಯಾಗಿದೆ. ಜಿಲ್ಲೆ ಯಾವುದಿದು? ಬೀದರ್. ಬೀದರ್ನಲ್ಲಿ ಒಂದು ತಾಲೂಕು ಬರ್ತದೆ, ಯಾವುದು? ಔರಾದ್. ಇದು ಕರ್ನಾಟಕದ ಅತ್ಯಂತ ಉತ್ತರದಲ್ಲಿರುವ ಸ್ಥಳ. ಹಾಗಾದ್ರೆ ದಕ್ಷಿಣದಲ್ಲಿರ್ತಕ್ಕಂಥ ಅತ್ಯಂತ ತುದಿ ಯಾವುದು? ಯಾವ ಜಿಲ್ಲೆ ಅಂದ್ರೆ ಚಾಮರಾಜನಗರ. ದಕ್ಷಿಣದ ತುದಿ ಇದೆ, ದಕ್ಷಿಣದ ತುದಿ, ಇದು ಉತ್ತರದ ತುದಿ. ಎಕ್ಸಾಮ್ ಕ್ವಶನ್ ಕೇಳ್ಬೋದು. ಕರ್ನಾಟಕದ ಉತ್ತರ ತುದಿ ಯಾವುದು? ಯಾವ ಸ್ಥಳ? ಯಾವ್ದು ಬರೀತೀರಿ? ಔರಾದ್. ಬೀದರ್ ಜಿಲ್ಲೆಯ ಔರಾದ್. ದಕ್ಷಿಣ ತುದಿ ಅಂದ್ರೆ ಯಾವ್ದು ಬರೀತೀರಿ? ಯಾವ್ದ್ರಿ? ಚಾಮರಾಜನಗರ ಇರ್ತಕ್ಕಂಥ ಅಥವಾ ಚಾಮರಾಜನಗರ ಜಿಲ್ಲೆ, ಇದು ದಕ್ಷಿಣ ತುದಿ. ಹಾಗಾದ್ರೆ ಈ ಕರ್ನಾಟಕದ ಪಶ್ಚಿಮ ತುದಿ ಯಾವುದು? ಪಶ್ಚಿಮ ತುದಿ ಯಾವ್ದು? ಇಲ್ಲಿ ಯಾವುದು ಅಂತಂದ್ರೆ ಇದು ಉತ್ತರ ಕನ್ನಡ. ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಕಾರವಾರ. ಪಶ್ಚಿಮ ಕರ್ನಾಟಕದ ಪಶ್ಚಿಮ ತುದಿ ಯಾವುದು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಅದಕ್ಕೆ ಇನ್ನೊಂದು ಹೆಸರು ಏನ್ ಕರೀತಾರಪ್ಪ? ಕಾರವಾರ. ಇಲ್ಲಿ ಬಂದಿರೋದು ಈ ಕಡೆ. ಹಾಗಾದ್ರೆ ಪೂರ್ವದಲ್ಲಿರ್ತಕ್ಕಂಥ ಅತ್ಯಂತ ತುತ್ತ ತುದಿ ಯಾವುದು ಅಂದ್ರೆ ಇಲ್ಲಿ ಕೋಲಾರ. ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮುಳಬಾಗಿಲು ತಾಲೂಕು, ಇದು ಪೂರ್ವದ ತುದಿ ನೋಡಿ. ಕೋಲಾರ ಜಿಲ್ಲೆದಾಗ ಒಂದು ತಾಲೂಕು ಬರ್ತದೆ, ಯಾವ್ದಿದೆ ಅದು? ಮುಳಬಾಗಿಲು. ಇದು ಪೂರ್ವದಲ್ಲಿರ್ತಕ್ಕಂಥ ಅತ್ಯಂತ ತುದಿ. ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ, 4 ತುದಿಗಳು ಗೊತ್ತಾಯ್ತು ನಿಮಗೆ. ಇವು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಕೇಳ್ತಾನೆ ಅವ. ಕರ್ನಾಟಕದ ಪೂರ್ವದಲ್ಲಿರುವ ತುದಿಯಲ್ಲಿರುವ ಸ್ಥಳ ಯಾವುದು? ಮುಳಬಾಗಿಲು. ಯಾವ ಜಿಲ್ಲೆಯಲ್ಲಿ ಬರುತ್ತದೆ? ಕೋಲಾರ. ಪಶ್ಚಿಮದ ತುತ್ತ ತುದಿಯಲ್ಲಿರುವ ಸ್ಥಳ ಯಾವುದು? ಉತ್ತರ ಕನ್ನಡ. ದಕ್ಷಿಣದಲ್ಲಿರುವ ತುದಿ ಯಾವುದು? ಚಾಮರಾಜನಗರ. ಉತ್ತರದಲ್ಲಿರ್ತಕ್ಕಂಥ ತುದಿ ಯಾವುದು? ಬೀದರ್ ಇರ್ತಕ್ಕಂಥ ಒಂದು ಸ್ಥಳಗಳನ್ನು ನಾವು ಇಲ್ಲಿ ನೋಡಬಹುದು. ಹಾಗಾದ್ರೆ ಈ ಕರ್ನಾಟಕವು ಈ ಔರಾದ್ನಿಂದ ಚಾಮರಾಜನಗರ ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಗೊತ್ತೇನ್ರಿ? 750 ಕಿಲೋಮೀಟರ್. ಇಲ್ಲಿಂದು ಇಲ್ಲಿ ಹೋಗಿ ಮುಟ್ಟಬೇಕಾದ್ರೆ ಎಷ್ಟು ಕಿಲೋಮೀಟರ್ ಬೇಕು ನಮಗೆ? 750. ಹಾಗಾದ್ರೆ ಪಶ್ಚಿಮದಿಂದ ನೀವು ಪೂರ್ವಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಬೇಕು? 400 ಕಿಲೋಮೀಟರ್. ಉದ್ದ ಹೆಚ್ಚಿಗದ ಆಗಲ್ಲ. ನೀವು ಒಂದು ವೇಳೆ ಔರಾದ್ ತಾಲೂಕಿನಿಂದ ಚಾಮರಾಜನಗರ ಜಿಲ್ಲೆಗೆ ಹೋಗ್ಬೇಕಾದ್ರೆ ನಿಮ್ಗೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕಾಗ್ತದೆ? ನೀವು ಬಸ್ನಾಗ 750 ಕಿಲೋಮೀಟರ್. ನೀವು ಏನಪ್ಪಾ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಈ ಕಡೆ ಪೂರ್ವದ ತುದಿಗೆ ಹೋಗ್ಬೇಕಾಗಿತ್ತಂದ್ರೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ನೀವು? 400. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ 400 ಕಿಲೋಮೀಟರ್. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ನಿಮಗೆ ಎಷ್ಟು ಕಿಲೋಮೀಟರ್? 750 ಕಿಲೋಮೀಟರ್. ಹೌದಿಲ್ಲ? ಹಾಗಾದ್ರೆ ನಮ್ಮ ಕರ್ನಾಟಕದ ಸುತ್ತಮುತ್ತ ಬರ್ತಕ್ಕಂಥ ಒಂದು ನಾವು ರಾಜ್ಯಗಳು ನೋಡಿದಾಗ ಕರ್ನಾಟಕದ ಉತ್ತರ ಈ ಭಾಗದಲ್ಲಿ, ಕರ್ನಾಟಕದ ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರ, ಯಾವುದೇ ಮಹಾರಾಷ್ಟ್ರ ಅಂತಕ್ಕಂಥ ರಾಜ್ಯ ಬರ್ತದೆ ಕರ್ನಾಟಕದ ಉತ್ತರಕ್ಕೆ. ಹಾಗಾದ್ರೆ ಕರ್ನಾಟಕದ ಈ ಈಶಾನ್ಯ ದಿಕ್ಕಿನಲ್ಲಿ ಯಾವ ರಾಜ್ಯ ಬರ್ತದೆ? ಕರ್ನಾಟಕದ ಈಶಾನ್ಯ ದಿಕ್ಕಿಗೆ ಅಂದ್ರೆ ತೆಲಂಗಾಣ. ತೆಲಂಗಾಣ ರಾಜ್ಯ ಬರ್ತದೆ ಈಶಾನ್ಯ ದಿಕ್ಕಿಗೆ. ಹಾಗಾದ್ರೆ ಇಲ್ಲಿ ನಾವು ಪೂರ್ವ ದಿಕ್ಕಿಗೆ ನೋಡಿದಾಗ ಕರ್ನಾಟಕದ ಪೂರ್ವ ದಿಕ್ಕಿಗೆ ಯಾವ ರಾಜ್ಯ ಬರುತ್ತದೆ? ಆಂಧ್ರ ಪ್ರದೇಶ. ಯಾವ್ದ್ರಿ? ಆಂಧ್ರ ಪ್ರದೇಶ. ಹಾಗಾದ್ರೆ ಈ ಕರ್ನಾಟಕದ ಈ ಆಗ್ನೇಯ ಮತ್ತು ದಕ್ಷಿಣ ದಿಕ್ಕಿಗೆ ಯಾವ ರಾಜ್ಯ ಬರುತ್ತದೆ? ಇಲ್ಲಿ ಎರಡು ಕಡೆ ಅಂದ್ರೆ ತಮಿಳುನಾಡು. ತಮಿಳುನಾಡು ರಾಜ್ಯ ದಕ್ಷಿಣಕ್ಕೂ ಕೂಡ ಬರ್ತದೆ ನಮ್ಮ ರಾಜ್ಯದ್ದು. ನಮ್ಮ ರಾಜ್ಯದ ಆಗ್ನೇಯ ದಿಕ್ಕಿನೂ ಕೂಡ ತಮಿಳುನಾಡು ರಾಜ್ಯ ಬರ್ತದೆ. ಹಾಗಾದ್ರೆ ನಮ್ಮ ರಾಜ್ಯದ ಒಂದು ನೈಋತ್ಯ ದಿಕ್ಕಿಗೆ ಯಾವ ರಾಜ್ಯ ಬರ್ತದ? ಕೇರಳ. ಯಾವ್ದು ಬರ್ತದ್ರಿ? ಕೇರಳ. ಹಾಗಾದ್ರೆ ನಮ್ಮ ರಾಜ್ಯದ ಪಶ್ಚಿಮ ದಿಕ್ಕಿಗೆ ಏನ್ ಬರ್ತದೆ ಸರ್? ನಮ್ಮ ರಾಜ್ಯದ ಪಶ್ಚಿಮ ದಿಕ್ಕಿಗೆ ಅರಬ್ಬಿ ಸಮುದ್ರ. ಯಾವ್ದ್ರಿ? ಅರಬ್ಬಿ ಸಮುದ್ರ. ಪಶ್ಚಿಮ ದಿಕ್ಕಿಗೆ ಯಾವ್ದಾರಿ? ಅರಬ್ಬಿ ಸಮುದ್ರದರಿ. ಹಾಗಾದ್ರೆ ನಮ್ಮ ಕರ್ನಾಟಕದ ವಾಯುವ್ಯ ದಿಕ್ಕಿಗೆ ಯಾವ ರಾಜ್ಯ ಬರ್ತದೆ ಸರ್? ಗೋವಾ. ಯಾವುದು? ಗೋವಾ. ಈ
ಇವೆಲ್ಲ ನಮ್ಮ ರಾಜ್ಯದ ಸುತ್ತಮುತ್ತ ಬರ್ತಕ್ಕಂಥ ರಾಜ್ಯಗಳು. ಹಾಗಾದರೆ ನಮ್ಮ ರಾಜ್ಯ ಎಷ್ಟು ರಾಜ್ಯಗಳೊಳಗೆ ಒಡನೆ ಭೂಗಡಿಯನ್ನು ಹಂಚಿಕೊಂಡಿದೆ ಅಂತಂದ್ರೆ ಮಹಾರಾಷ್ಟ್ರ 1, ತೆಲಂಗಾಣ 2, ಆಂಧ್ರ ಪ್ರದೇಶ 3, ತಮಿಳುನಾಡು 4, ಕೇರಳ 5, ಗೋವಾ 6 ರಾಜ್ಯಗಳ ಜೊತೆ ನಮ್ಮ ರಾಜ್ಯ ಗಡಿಯನ್ನು ಹೊಂದಿದೆ. ಭಾರತ ದೇಶ ನೋಡ್ರಿ, ಜಲಗಡಿನೂ ಕೂಡ ಹೊಂದಿದ, ಭೂಗಡಿನೂ ಕೂಡ ಹೊಂದಿದೆ. ಜಲಗಡಿ ಅಂತಂದ್ರ ನಮ್ಮ ಕರ್ನಾಟಕ ರಾಜ್ಯ ನೋಡ್ರಿ, ಜಲಗಡಿನೂ ಕೂಡ ಹೊಂದಿದ, ಭೂಗಡಿನೂ ಕೂಡ ಹೊಂದಿದೆ. ಜಲಗಡಿ ಅಂತಂದ್ರೆ ಈ ಕಡೆ ಎಲ್ಲ ಇದ್ದಿದ್ದು ಭೂಮಿಲಿ, ಈ ಕಡೆ ಎಲ್ಲ ಇದ್ದಿದ್ದು ಅರಬ್ಬಿ ಸಮುದ್ರ. ಹೌದಿಲ್ಲ? 8ನೇ ಕ್ಲಾಸ್ನಾಗ ಓದಿದ್ರೆ ನಾವು ಭಾರತದ ಪಶ್ಚಿಮ ದಿಕ್ಕಿಗೆ ಅರಬ್ಬಿ ಸಮುದ್ರ ಬರುತ್ತದೆ. ಹಂಗ ನಮ್ಮ ಕರ್ನಾಟಕ ರಾಜ್ಯನೂ ಕೂಡ ವಿದ್ಯಾರ್ಥಿಗಳೇ ವಿಶೇಷವಾಗಿ ನಮಗೆಲ್ಲ ಗೊತ್ತಿರಬೇಕು, ನಮ್ಮ ಕರ್ನಾಟಕ ರಾಜ್ಯವು ಭಾರತ ದೇಶದ ದಕ್ಷಿಣ ದಿಕ್ಕಿನ ಪಶ್ಚಿಮ ಭಾಗದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬರ್ತಕ್ಕಂಥ ರಾಜ್ಯ. ಗೊತ್ತಾಯ್ತು ನಿಮ್ಗೆ ಹೇಳೋದು? ನಮ್ಮ ಕರ್ನಾಟಕ ಅಂತಕ್ಕಂಥ ರಾಜ್ಯ ಭಾರತ ದೇಶದ ದಕ್ಷಿಣ ದಿಕ್ಕಿನ ಪಶ್ಚಿಮ ಭಾಗಕ್ಕೆ ಬರುವ ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಭಾಗಕ್ಕೆ ಬರ್ತಕ್ಕಂಥದ್ದು. ಇಲ್ಲೆಲ್ಲ ಯಾವ ಸಮುದ್ರದವ್ರಿ? ಅರಬ್ಬಿ. ಯಾವ್ದ್ರಿ? ನಾವು ಕೇಳಿದ್ದೇವೆ ಕರ್ನಾಟಕದ ನಮ್ಮ 3 ಜಿಲ್ಲೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, 3 ಜಿಲ್ಲೆಗಳು ಅರಬ್ಬಿ ಸಮುದ್ರಕ್ಕೆ ಹತ್ತಿಕೊಂಡಿವೆ. ಅಂದ್ರೆ ನಮ್ಮಲ್ಲಿ ಜಲಗಡಿನೂ ಕೂಡ ಅದ, ಭೂಗಡಿನೂ ಕೂಡ ಅದ ಕರ್ನಾಟಕ ರಾಜ್ಯದಲ್ಲಿ. ಹಾಗಾದ್ರೆ ನಿಮ್ಗೆ ಎಕ್ಸಾಮ್ ಕ್ವಶನ್ ಕೇಳ್ತಾರ, ಕರ್ನಾಟಕವು ಭಾರತದ ಯಾವ ದಿಕ್ಕಿಗೆ ಬರುತ್ತದೆ? ಅವಾಗ ನೀವು ಭಾರತ ದೇಶದ ದಕ್ಷಿಣ ದಿಕ್ಕಿಗೆ ಬರುತ್ತದೆ. ದಕ್ಷಿಣ ದಿಕ್ಕಿನ ಯಾವ ಭಾಗಕ್ಕೆ? ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಭಾಗಕ್ಕೆ ಬರ್ತದೆ. ಯಾವ ರಾಜ್ಯ ರೀ? ಕರ್ನಾಟಕ ಎಂತಕ್ಕಂಥ ರಾಜ್ಯ. ಕರ್ನಾಟಕ 2 ಗಡಿಗಳನ್ನು ಹೊಂದಿದೆ. ಭೂಗಡಿ ಅಂದ್ರ ಈ ಕಡೆ ಭೂಮಿ, ಈ ಕಡೆ ಭೂಮಿ. ಭೂಗಡಿ ಅಂದ್ರೆ ಏನ್ರಿ? 2 ಕಡೆ ಭೂಮಿನೇ ಇರ್ತದೆ. ಜಲಗಡಿ ಅಂದ್ರೆ ಏನು? ಒಂದ್ ಕಡೆ ನೀರು, ಇನ್ನೊಂದ್ ಕಡೆ ಭೂಮಿ. ಇಲ್ಲಿ ಬರ್ತಕ್ಕಂಥದ್ದೇ ಜಲಗಡಿ. ಯಾವ ಸಮುದ್ರದ ಜೊತೆ ನಮ್ಮ ಕರ್ನಾಟಕ ರಾಜ್ಯ ಜಲಗಡಿಯನ್ನು ಹೊಂದಿದೆ? ಅರಬ್ಬಿ ಸಮುದ್ರ. ಯಾವ ಸಮುದ್ರ? ಅರಬ್ಬಿ ಸಮುದ್ರ. ಒಟ್ಟಾರೆ ನಮ್ಮ ಈ ಕರ್ನಾಟಕದ ಏನಿದೆ ಆಕಾರದ ನೋಡ್ರಿ, ಈ ಆಕಾರ ನೋಡಿದ್ರೆ ಒಂದು ಹಣ್ಣು ನೆನಪು ಬರ್ತದೆ ನಮಗೆ. ಆ ಹಣ್ಣು ಯಾವುದು ಅಂದ್ರ ಗೋಡಂಬಿ. ಯಾವ್ದ್ರಿ? ಗೋಡಂಬಿ ಇದ್ದಂಗ್ರಿ. ಇವಾಗ ಕೆಲ್ಸ ನೋಡ್ರಲ್ಲ ಗೋಡಂಬಿ. ಕಾಜು ನೋಡಿರಿ? ಕಾಜು ನೋಡಕ್ಕೆ ಹೆಂಗಿರ್ತಾವ? ನಮ್ಮ ಕರ್ನಾಟಕ ಕಂಡಂಗೆ ಕಾಣಿಸ್ತದ. ಹೇಳ್ತಾರೆ ಆಕಾರದಲ್ಲಿ ಕರ್ನಾಟಕ ಯಾವುದಕ್ಕೆ ಹೋಲುತ್ತದೆ? ಗೋಡಂಬಿಗೆ ಹೋಲುತ್ತದೆ. ಎಕ್ಸಾಮ್ದ ಕ್ವಶನ್ ಕೇಳ್ಬೋದವ, ಸುನಿಲ್ಲ ಕೇಳೋದಂತ ಹೇಳಕ್ಕಾಗಲ್ಲ. ಆಕಾರದಲ್ಲಿ ಕರ್ನಾಟಕವು ಯಾವುದಕ್ಕೆ ಹೋಲಿಕೆ ಆಗುತ್ತದೆ? ಗೋಡಂಬಿಗೆ ಹೋಲಿಕೆ ಆಗುತ್ತದೆ. ಸೊ ನಾ ಕಾಜು ಅಂತ ಬರಿತೀನಿ. ಏನ್ ತಿಳಿತದ ಬರೀ ಒಟ್ನಲ್ಲಿ ನೆನ್ಪಿಟ್ಕೋ, ನಮ್ಮ ಕರ್ನಾಟಕದ ಆಕಾರ ಹೆಂಗ್ ಕಾಣಿಸ್ತದ? ಗೋಡಂಬಿ ಪ್ಲೇ ಕಾಣಿಸ್ತದ, ಕಾಜು ಪ್ಲೇ ಕಾಣಿಸ್ತದ. ಯಾವ ರಾಜ್ಯ ಇದು? ನಮ್ಮ ಕರ್ನಾಟಕ ರಾಜ್ಯ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈಗ ನಂತರ ಬರ್ತಕ್ಕಂಥದ್ದು ಈ ಕರ್ನಾಟಕದ ಒಂದು ನಾವು ವಿಸ್ತೀರ್ಣ ನೋಡಿದಾಗ, ಕರ್ನಾಟಕದ ವಿಸ್ತೀರ್ಣ ನೋಡಿದಾಗ ವಿಶೇಷವಾಗಿ ನಮ್ಮ ಕರ್ನಾಟಕವು 1,91,791 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ಟೋಟಲ್ ವಿಸ್ತೀರ್ಣ ನಮ್ಮ ಕರ್ನಾಟಕದ ಎಷ್ಟದ ಗೊತ್ತೇನ್ರಿ? 1,91,791. ಹಾಗಾದ್ರೆ ಭಾರತದಲ್ಲಿ 28 ರಾಜ್ಯಗಳವರಿ. ಎಷ್ಟು ರಾಜ್ಯಗಳಪ್ಪ ಭಾರತದಾಗ್ರಿ? 28. ಈ 28 ರಾಜ್ಯಗಳಲ್ಲಿ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದ ಅಂತಂದ್ರ 8ನೇ ಸ್ಥಾನದಲ್ಲಿದೆ. ಹೈಯೆಸ್ಟ್. 28 ರಾಜ್ಯಗಳಲ್ಲಿ ವಿಸ್ತೀರ್ಣದಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ರಾಜಸ್ಥಾನ, ಆದರೆ ಕೊನೆಯ ಸ್ಥಾನದಲ್ಲಿರುವ ರಾಜ್ಯ ಗೋವಾ. ಹಾಗಾದ್ರೆ ನಮ್ದು ವಿಸ್ತೀರ್ಣ ನಾವು ಎಷ್ಟನೇದಾಗಿದ್ದೇವ್ರಿ? 8ನೇದಾಗ. 28 ರಾಜ್ಯಗಳಲ್ಲಿ ಯಾರು ದೊಡ್ಡವರಪ್ಪ ವಿಸ್ತೀರ್ಣದ ಬೊಕ್ಕಳು ಜಾಗ ಹೊಂದಿದವ್ರು ಯಾರು, ಜಾಸ್ತಿ ಪ್ರದೇಶ ಹೊಂದಿದವ್ರು ಯಾರು ಅಂತಂದಾಗ ರಾಜಸ್ಥಾನದವ್ರಿಗೆ ಮೊದಲು ಹೋಗ್ತದೆ, ಗೋವಾದವ್ರಿಗೆ ಕೊನೆಯ ಸ್ಥಾನ ಹೋಗ್ತದೆ. ನಮಗೆ ಎಷ್ಟನೇ ಸ್ಥಾನ ಬರ್ತದೆ? ಎಷ್ಟನೇ ಸ್ಥಾನ ಬರ್ತದ? 8ನೇ ಸ್ಥಾನ. ಏಟದ ನಮ್ದು ವಿಸ್ತೀರ್ಣ? 1,91,790.
91. ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾರೆ, ಕರ್ನಾಟಕವು ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಎಷ್ಟನೇ ಸ್ಥಾನದಲ್ಲಿದೆ? 8ನೇ ಸ್ಥಾನದಲ್ಲಿದೆ. ಹಾಗಾದರೆ 2011 ಜನಗಣತಿ ನಡೀತು. ಜನಗಣತಿ ನಡೀತು 2011 ಜನಗಣತಿ ನಡೀತು. ಆ ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಎಷ್ಟು ಜನಸಂಖ್ಯೆ ಅದ? ಆ ಜನಗಣತಿ ಪ್ರಕಾರ ನಾವು ನೋಡಿದಾಗ 6,95,297 ಇಷ್ಟು ಮಂದಿ ನೋಡಿ. 2011 ಜನಗಣತಿ ಪ್ರಕಾರ. ಆಕ್ಚುಲಿ 2021-22 ಮಾತ್ರ ಜನಗಣತಿ ಮಾಡಬೇಕಾಗಿತ್ತು. ಇದು ಸಂಖ್ಯೆ ಹೆಚ್ಚಿಗೆ ಆಗ್ತಿತ್ತು, ಮಾಡಿಲ್ಲ ಅವ್ರಿಗೆ. ಈಗ ನಾವು ಹಳಿದೆ ಅದೇ ಊರ. ನಾವು 2011ಕ್ಕೆ ನಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟು ಗೊತ್ತೇನ್ರಿ? 6,10,95,297. ಹಿಂಗೇನು ಗೊತ್ತಿರಲ್ಲ 7 ಮಂದಿ ನೀವು, ಮ್ಯಾಲಿನ 7 ಮಂದಿ ನೀವೇ ಗೊತ್ತಿರಲ್ಲ. 7 ಮಂದಿ ಇದ್ರಾಗೆ ಬರ್ತೀರಿ ನೀವು ಜನಸಂಖ್ಯೆ ಸಾಕಿ, ಹೌದಿಲ್ಲ? ಕರ್ನಾಟಕದ ಒಟ್ಟಾರೆ ಜನಸಂಖ್ಯೆ ಎಷ್ಟು ಅಂದ್ರೆ ಈಗ ಅದು ಚೇಂಜ್ ಆಗ್ತದೆ ಡಾಟಾ. ಈಗ ಎಂಟ್ರಿ ಮತ್ತೆ ಗಣತಿ ಮಾಡಿದ್ರೆ ಅಂದ್ರೆ ಹೆಚ್ಚಿಗೆ ಆಗ್ತದೆ. ನಾವು 2011 ಪ್ರಕಾರನೇ ಓದಬೇಕಾಗ್ತದೆ. 2011 ಪ್ರಕಾರ ನಮ್ಮ ರಾಜ್ಯದ ಜನಸಂಖ್ಯೆ ಎಷ್ಟಿತ್ತು? 6,10,95,297. ಹಾಗಾದ್ರೆ ಭಾರತ ಎಷ್ಟು ರಾಜ್ಯಗಳು? 28 ರಾಜ್ಯಗಳಲ್ಲಿ ಜನಸಂಖ್ಯೆಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 9. ಎಷ್ಟನೇ ಸ್ಥಾನದಾಗಿದ್ದಾರೆ? 9ನೇ ಸ್ಥಾನದಾಗಿದೆ ಜನಸಂಖ್ಯೆದಲ್ಲಿ 28 ರಾಜ್ಯದಾಗ. ಸೊ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಫಸ್ಟ್ ರೀ. ಅವ್ರ ಬಳಿ 22-23 ಕೋಟಿ ಜನಸಂಖ್ಯೆ ಅದ. ಉತ್ತರ ಪ್ರದೇಶ ಒಂದೇ ರಾಜ್ಯದಾಗ 22-23 ಕೋಟಿ ಜನಸಂಖ್ಯೆ ಅದ. ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ರಾಜ್ಯ ಯಾವುದು ಸರ್? ಸಿಕ್ಕಿಂ. ಸಿಕ್ಕಿಂ ರೀ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಂ. ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಫಸ್ಟ್, ಸಿಕ್ಕಿಂ ಲಾಸ್ಟ್, ಕರ್ನಾಟಕ 9. ವಿಸ್ತೀರ್ಣದ ನೋಡಿದೆ ಅಂದ್ರೆ ರಾಜಸ್ಥಾನ್ ಫಸ್ಟ್, ಗೋವಾ ಲಾಸ್ಟ್, ಕರ್ನಾಟಕ 8. ಗೊತ್ತಾಯ್ತು? ವಿಸ್ತೀರ್ಣದಲ್ಲಿ ನಾವು 9ನೇ ಸ್ಥಾನದಾಗಿದ್ದೆವು, 8ನೇ ಸ್ಥಾನದಾಗಿದ್ದೆವು. ಜನಸಂಖ್ಯೆಯಲ್ಲಿ ನಾವು 9ನೇ. ನಾವು ಅಂದ್ರೆ ಯಾರು? ಕರ್ನಾಟಕ ರಾಜ್ಯ. ಯಾರು? ಕರ್ನಾಟಕ ರಾಜ್ಯ. ಓಕೆ ವಿದ್ಯಾರ್ಥಿಗಳೇ, ಒಟ್ಟಾರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಭೂಮಿಯನ್ನು ನಾವು 100 ಹೋಲಿಕೆ ಮಾಡ್ಕೊಳ್ಳೋಣ. ಶೇಕಡ ಎಷ್ಟು ಹೋಲಿಕೆ ಮಾಡ್ಕೊಳ್ಳೋಣ್ರಿ? 100ಕ್ಕೆ. ಅದರಲ್ಲಿ ನಮ್ಮ ಕರ್ನಾಟಕದ ಒಂದು ಭೂಮಿಯ ಪಾಲು ಎಷ್ಟು ಅಂದ್ರೆ 5.83. ಈಗ ನಮ್ಮ ದೇಶದ ಒಟ್ಟ ಭೂಮಿ ಅಂತ ತಿಳ್ಕೊಡ್ರಿ 32,87,263 ಚದರ ಕಿಲೋಮೀಟರ್ ನಮ್ಮ ಭಾರತ ದೇಶದ ವಿಸ್ತೀರ್ಣ. ಅದನ್ನು ಒಟ್ಟು ನಾವು 100ಕ್ಕೆ ಕನ್ವರ್ಟ್ ಮಾಡೋಣ. 100ಕ್ಕೆ ಮಾಡಿ ಆ 100ರಲ್ಲಿ ನಮ್ಮ ರಾಜ್ಯದ ಪಾಲು ಎಷ್ಟು ಶೇಕಡಾವಾರು ನೋಡಿದಾಗ ಎಷ್ಟು ಬರ್ತದೆ? ಅದು 5.83. 6% ಇದೆಯಲ್ಲ, ಸ್ವಲ್ಪ ಚಕ್ರಮ ಯಾಕಂದ್ರೆ ಸೋಳಮ ಅಂತ 5.83ರಷ್ಟು ಭೂಪ್ರದೇಶವನ್ನು ನಾವು ಕರ್ನಾಟಕ ರಾಜ್ಯ ಹೊಂದಿದೆ. ನಂತರ ಬರ್ತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳವಪ್ಪ? ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳವ ಅಂತಂದ್ರ 31 ಜಿಲ್ಲೆಗಳಿವೆ. ಅದರಲ್ಲಿ 35 ಅದು ಬಳ್ಳಾರಿ ಜಿಲ್ಲೆಯನ್ನು ಒಡೆದು 2 ಮಾಡಬೇಕು. ಬಳ್ಳಾರಿ ಇನ್ನೊಂದು ವಿಜಯನಗರ ಅಂತೇಳಿ. ಈಗ ಎಷ್ಟಾಗ್ಯಾವ? 31 ಜಿಲ್ಲೆಗಳು. ಹಾಗಾದರೆ ಎಷ್ಟು ತಾಲೂಕುಗಳಿವೆ ಕರ್ನಾಟಕದಾಗ? 239 ತಾಲೂಕುಗಳಿವೆ. ಒಂದು 225 ಎಷ್ಟು ಇದ್ದು? 175 ಇದ್ದು ತಾಲೂಕುಗಳು. ಚೇಂಜ್ ಆಗಿದೆ ಸಂಖ್ಯೆ. ಎಷ್ಟು ಬಂದದ್ದು? 239 ತಾಲೂಕುಗಳು ನೋಡ್ರಿ. ಅದರ ನಿಮ್ಮ ಆಳಂ ತಾಲೂಕನ್ನು ಕೂಡ ಒಂದು. ಹಾಗಾದ್ರೆ ಕರ್ನಾಟಕದಲ್ಲಿ ಟೋಟಲಿ ಹೋಬಳಿಗಳ ಸಂಖ್ಯೆ ಎಷ್ಟು? 745. 745 ಹೋಬಳಿಗಳವ, 239 ತಾಲೂಕುಗಳವ, 31 ಜಿಲ್ಲೆಗಳವ ಇಲ್ಲಿ ನಮ್ಮ ಕರ್ನಾಟಕದಾಗ. ಮತ್ತು ನಗರ ಪಟ್ಟಣಗಳೆಷ್ಟವರಿ ಕರ್ನಾಟಕದಾಗ ಅಂತಂದ್ರ 347. 347 ಪಟ್ಟಣ ಮತ್ತು
ನಗರಗಳಿವೆ. ಹಾಗಾದ್ರೆ ಒಟ್ಟಾರೆ ನಮ್ಮ ಒಂದು ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹಳ್ಳಿಗಳಿವೆ ಅಂತಂದ್ರೆ 29,483 ಹಳ್ಳಿ ಅಂದ್ರೆ ಊರುಗಳು, ಗ್ರಾಮಗಳು. ಎಷ್ಟು ನಮ್ಮ ಕರ್ನಾಟಕ ರಾಜ್ಯದಾಗ ಅಂತಂದ್ರ ವಿಶೇಷವಾಗಿ ನಾವು 29,483 ಹಳ್ಳಿಗಳಿವೆ. ಮತ್ರಿ ಎಷ್ಟು ಊರುಗಳವ ನೋಡ್ರಿ. ಮ್ಯಾಲಿನ ಒಂದು ಊರು ನಿಮ್ಮೂನೇ ಅವ. ಒಂದು ಹಳ್ಳಿ ಸಲಗರ, ಮುನ್ನೋಳ್ಳಿ, ಒಂದು ಕಡೆ ಬಾಳೆ. ಹೌದಿಲ್ಲ ನೋಡ್ರಿ, ಟೋಟಲ್ ಎಷ್ಟು ಹಳ್ಳಿಗಳವಪ್ಪ ಸಿದ್ದಪ್ಪ? ನಮ್ಮ ಕರ್ನಾಟಕ ರಾಜ್ಯದ ಎಷ್ಟು ಹಳ್ಳಿಗಳವ ಅಂದ್ರೆ 29,483 ಊರುಗಳವ. ಇವು ಡಾಟಾ ನಿಮಗೆಲ್ಲ ಗೊತ್ತಿರಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ನಮ್ಮ ಕರ್ನಾಟಕ ರಾಜ್ಯದಾಗ ಎಷ್ಟು ಜಿಲ್ಲೆಗಳವ ಅಂತ ಗೊತ್ತಿರಬೇಕು, ಎಷ್ಟು ತಾಲೂಕುಗಳವ, ಎಷ್ಟು ಹೋಬಳಿಗಳವ, ಎಷ್ಟು ಪಟ್ಟಣ ನಗರಗಳವ, ಎಷ್ಟು ಹಳ್ಳಿಗಳವ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆನಂತರ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ಜಿಲ್ಲೆ ಯಾವುದು? ಟೋಟಲಿ 31 ಜಿಲ್ಲೆ ಬನ್ನಿ. 31 ಜಿಲ್ಲೆಗಳಲ್ಲಿ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದು ಯಾವುದು ಅಂತಂದ್ರೆ ಬೆಳಗಾವಿ. ವಿಸ್ತೀರ್ಣದಲ್ಲಿ ದೊಡ್ಡ ಜಿಲ್ಲೆ. 31 ಜಿಲ್ಲೆಗಳಲ್ಲಿ ವಿಸ್ತೀರ್ಣ ದೊಡ್ಡದು ಯಾವುದು ಅಂದ್ರೆ ಬೆಳಗಾವಿ. ಚಿಕ್ಕದು ಯಾವುದು? ಅತಿ ಚಿಕ್ಕದು ಯಾವುದು ಅಂತಂದ್ರ ಬೆಂಗಳೂರು ನಗರ. ಇದು ದೊಡ್ಡದಲ್ಲಿ, ಇದು ಚಿಕ್ಕದು. ವಿಸ್ತೀರ್ಣದಾಗ ಎದುರಾಗಿರೋದು ವಿಸ್ತೀರ್ಣದಲ್ಲಿ ಬೆಳಗಾವಿ ದೊಡ್ಡದು, ಬೆಂಗಳೂರು ನಗರ ಅತಿ ಚಿಕ್ಕದ್ದು ವಿಸ್ತೀರ್ಣದಾಗ. ಹಾಗಾದ್ರೆ ಈ ಕರ್ನಾಟಕದಲ್ಲಿರ್ತಕ್ಕಂಥ 31 ಜಿಲ್ಲೆಯನ್ನು ಆಡಳಿತ ಮಾಡುವ ದೃಷ್ಟಿಯಿಂದ ವಿಶೇಷವಾಗಿ ಏನು ಮಾಡಿದ್ರು ಅಂತಂದ್ರೆ 4 ಭಾಗಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಎಷ್ಟು ಭಾಗಗಳನ್ನಾಗಿ? 4 ಭಾಗಗಳು. ಆ 4 ಭಾಗಗಳನ್ನು ನಾವು ನೋಡಿದಾಗ ಫಸ್ಟಿಗೆ ಬರ್ತಕ್ಕಂಥದ್ದು ಯಾವುದು ಅಂತಂದ್ರ ಬೆಳಗಾವಿ. ಯಾವ್ದ್ರಿ? ಬೆಳಗಾವಿ ಆಗಿರ್ಬೋದು, ಕಲಬುರಗಿ ಆಗಿರಬಹುದು, ಇನ್ನೊಂದು ಯಾವ್ದು ಬರ್ತೈತ್ರಿ ಅದು ನೋಡಿ, ಬೆಂಗಳೂರು, ಮೈಸೂರು. ಇವು ವಿಭಾಗಗಳು ಅಂತ ಕರೀತಾರೆ. ಕರ್ನಾಟಕದಲ್ಲಿರ್ತಕ್ಕಂಥ 31 ಜಿಲ್ಲೆಯನ್ನು ಆಡಳಿತ ಚಲೋ ಮಾಡಬೇಕಂತ ತಿಳ್ಕೊಂಡು 4 ಭಾಗ ಮಾಡ್ಯಾರ. ಬೆಳಗಾವಿ ಇದಕ್ಕೊಂದಿಷ್ಟು ಜಿಲ್ಲೆ ಕೊಟ್ಬಿಟ್ಟಾರೆ. ಗುಲ್ಬರ್ಗ ಒಂದಿಷ್ಟು ಜಿಲ್ಲೆಗಳ ಭಾಷೆ. ಬೆಂಗಳೂರು ಕೆಲವೊಂದು ಜಿಲ್ಲೆಗಳನ್ನು ನೋಡ್ಕೋತೀವಿ. ಮೈಸೂರು ಹಿಂಗೆ ಟೋಟಲಿ ಆಡಳಿತ ಚಲೋ ನಡೀಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆಡಳಿತ ದೃಷ್ಟಿಯಿಂದ ಕರ್ನಾಟಕವನ್ನು ಎಷ್ಟು ಭಾಗ ಮಾಡ್ಯಾರೆ? 4 ಭಾಗ. ಅದರಲ್ಲಿ ಬೆಳಗಾವಿ, ಕಲಬುರಗಿ, ಬೆಂಗಳೂರು, ಮೈಸೂರು. ಹಾಗಾದರೆ ಇಂಥ ಒಂದು ಸಮೃದ್ಧ ಶ್ರೇಷ್ಠ ಆರ್ಥಿಕತೆಯಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ಈ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಯಾವ್ದ್ರಿ? ಬೆಂಗಳೂರು. ನಾಳೆ ಎಕ್ಸಾಮ್ ಕ್ವಶನ್ ಕೇಳ್ತಾರೆ ಮಗ. ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಎಲ್ಲಿ ಬರ್ತದ್ರಿ ಸರ್ ಬೆಂಗಳೂರು? ಇಲ್ಲಿ ಬರ್ತ ನೋಡಪ್ಪ ಪುಣ್ಯಾತ್ಮ, ಇಲ್ಲಿ ಬರ್ತದೆ. ಇದು ನಮ್ಮ ರಾಜ್ಯದ ರಾಜಧಾನಿ. ಕರ್ನಾಟಕ ರಾಜ್ಯದ ರಾಜಧಾನಿ ಯಾವುದು? ಬೆಂಗಳೂರು. ಈ ಬೆಂಗಳೂರು ನಕಾಶೆಯಲ್ಲಿ ಇಲ್ಲಿ ಬರ್ತದೆ. ಹೌದೇ? ಹಾಗಾಗಿ ಏನಪ್ಪಾ ಅಂತಂದ್ರ ನಮ್ಮ ಕರ್ನಾಟಕ ರಾಜ್ಯ ಏನಪ್ಪಾ ಅಂದ್ರೆ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ, ಶ್ರೇಷ್ಠವಾಗಿರ್ತಕ್ಕಂಥ, ಆರ್ಥಿಕತೆಯಲ್ಲಿ ಅತಿ ಮುಂದುವರೆದಿರ್ತಕ್ಕಂಥ ಒಂದು ರಾಜ್ಯವಾಗಿದೆ. ಜನಸಂಖ್ಯೆಯಲ್ಲಿ 9ನೇ ಸ್ಥಾನದಾಗದ, ವಿಸ್ತೀರ್ಣದಲ್ಲಿ 8ನೇ ಸ್ಥಾನದಾಗದ. ಇಂಥ ರಾಜ್ಯದ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಇಂದಿನ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದಿರಿ. ಮುಂದಿನ ತರಗತಿಯಲ್ಲಿ ನಾವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಅಭ್ಯಾಸ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.